ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂದರೆ ನಿಮಗೆಲ್ಲ ಒಂದು ಯೂಸ್ಫುಲ್ ಇನ್ಫಾರ್ಮೇಷನಿಂದ ನಿಮ್ಮ ಮುಂದೆ ಬಂದಿದ್ದೀನಿ. ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಕೊಡೋಕ್ಕೆ ನಿಮಗೆ ಗೊತ್ತು, ಐ ಆಮ್ ಎ ಸಾಫ್ಟ್ವೇರ್ ಡೆವಲಪರ್. ಯಾರೆಲ್ಲ ಲಿಂಕ್ಡ್ಇನ್ ಯೂಸ್ ಮಾಡಿ ಜಾಬ್ ಅಪ್ಲೈ ಮಾಡ್ತಾ ಇರ್ತೀರ ಅವ್ರಿಗೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಕಂಟೆಂಟ್ಗೆ ಯಾರೆಲ್ಲ ಲಿಂಕ್ಡ್ಇನ್ ಯೂಸ್ ಮಾಡಿ ಜಾಬ್ ಅಪ್ಲೈ ಮಾಡ್ತಾ ಇರ್ತೀರ ಅವರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಯೂಸ್ಫುಲ್ ಟಿಪ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ವಿಲ್ ಗೋ. ಐ ಆಮ್ ಎ ಜಾವಾ ಡೆವಲಪರ್. ಸೊ ನನ್ನ ಸರ್ಚ್ ಕ್ರೈಟೀರಿಯಲ್ಲಿ ಎಲ್ಲ ಸರ್ಚ್ ಹಿಸ್ಟ್ರಿಯಲ್ಲಿ ಹೈರಿಂಗ್ ಫಾರ್ ಜಾವಾ ಡೆವಲಪರ್ ಬೆಂಗಳೂರು ಅದೆಲ್ಲನೇ ಇರುತ್ತೆ. ಸೊ ನನಗೆ ಬೆಂಗಳೂರು ಲೊಕೇಶನಲ್ಲೇ ಬೇಕು. ಫಸ್ಟ್ ನೀವು ಮಾಡಬೇಕಾಗಿರೋದು ಇಷ್ಟೇ, ಸರ್ಚ್ ಕ್ರೈಟೀರಿಯಾಗೆ ಹೋಗ್ಬಿಟ್ಟು ಸರ್ಚ್ ಬಾರ್ಗೆ ಹೋಗ್ಬಿಟ್ಟು ನೀವು ಯಾವ ರೋಲ್ಗಾದರೆ ನೋಡ್ತಾ ಇದ್ದೀರಾ ಆ ರೋಲ್ ಸರ್ಚ್ ಮಾಡಿಬಿಟ್ಟು ಹೈರಿಂಗ್ ಅಂತ ಹಾಕಿ, ಹೈರಿಂಗ್ ಫಾರ್ ಜಾವಾ ಡೆವಲಪರ್, ಹೈರಿಂಗ್ ಫಾರ್ ಅನಲಿಸ್ಟ್, ಹೈರಿಂಗ್ ಫಾರ್ ಡೇಟಾ ಸೈನ್ಸ್ ಅನಲಿಸ್ಟ್ ಈ ಥರ ಹಾಕ್ಬಿಟ್ಟು ನಿಮ್ಗೆ ಯಾವ ಲೊಕೇಶನಲ್ಲಿ ಬೇಕೋ ಅಲ್ಲಿಗೆ ಹಾಕ್ಕೊಳ್ಳಿ. ಸೊ ನನಗೆ ಐ ಆಮ್ ಎ ಜಾವಾ ಡೆವಲಪರ್, ನಾನು ಹೈರಿಂಗ್ ಫಾರ್ ಜಾವಾ ಡೆವಲಪರ್ ಅಂತ ಹಾಕಿ ಬೆಂಗಳೂರು ಅಂತೇಳಿ ಸರ್ಚ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಇಲ್ಲಿ. ಸೊ ಇದೆಲ್ಲ ಜಾಬ್ಸ್ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಡೇಟ್, ಪೋಸ್ಟೆಡ್, ಕಂಪನಿ ಎಲ್ಲ ಐತೆ. ಈ ಫಿಲ್ಟರ್ಸ್ ಎಲ್ಲ ನೀವು ಅಪ್ಲೈ ಮಾಡ್ಕೋಬೋದು. ಸೊ ನಾನು ಜಸ್ಟ್ ಇವಾಗ ಪಾಸ್ಟ್ 24 hours ಫಿಲ್ಟರ್ ಅಷ್ಟೇ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಪಾಸ್ಟ್ 24 hours ಫಿಲ್ಟರ್ ಅಂದರೆ ನೇಮ್ ಇಟ್ ಸೆಲ್ಫ್ ಇಸ್ ಫಾಸ್ಟ್ 24 hours ಯಾವೆಲ್ಲ ಜಾಬ್ ಅಪ್ಡೇಟ್ಸ್ಗಳಿದೆ ಅವೆಲ್ಲ ನಮಗೆ ಲಿಸ್ಟ್ ಆಗುತ್ತೆ. ಸೊ ಇಲ್ಲಿ ಯಾವ್ಯಾವ ನಾವು ನೋಡ್ತಾ ಇದ್ದೀವೋ ಅವೆಲ್ಲ ಜಾಬ್ ಅಪ್ಡೇಟ್ಸು ಜಸ್ಟ್ 24 hours ಬ್ಯಾಕ್ ಅವರು ಅಪ್ಡೇಟ್ ಮಾಡಿರೋವು. ಸೊ ಇದರಲ್ಲಿ ನಾವು ನಮಗೆ ಎಕ್ಸ್ಪೀರಿಯನ್ಸ್ಗೆ ಮ್ಯಾಚ್ ಆಗೋ ತಗೊಂಡು ನಾವು ಅಪ್ಲೈ ಮಾಡ್ಕೋಬೋದು. ಬಟ್ ಇಲ್ಲಿ ವಿಷಯ ಏನಪ್ಪ ಅಂದರೆ ಇದು 24 hours ಬ್ಯಾಕ್ ಜಾಬ್ ಅಪ್ಡೇಟ್ಸು. ಸೊ ನಮಗೆ ಅಪ್ಡೇಟ್ಸ್ ಬಂದಿರಲ್ಲ, ನಾವು ಏನೋ ಒಂದು ರೀಸನಿಂದ ನಾವು ನೋಡಿರಲ್ಲ ಈ ಜಾಬ್ ಅಪ್ಡೇಟು. ಯಾಕಂದರೆ 24 ಗಂಟೆ ನಾವು ಲಿಂಕ್ಡ್ಇನಲ್ಲೇ ಕೂರೋಕ್ಕಾಗಲ್ಲ ಅಲ್ವಾ. ಸೊ 24 hours ಬ್ಯಾಕ್ ಅಪ್ಡೇಟ್ ಆಗಿರೋದ್ರಿಂದ ಈ ಜಾಬ್ಸ್ ಎಲ್ಲ ನೋಡ್ಬೋದು. 22 hours, 6 hours, 15 hours, 23 hours ಅಂತ ಹೇಳಿ ತುಂಬ ಜನನೇ ಅಪ್ಲೈ ಮಾಡಿರ್ತಾರೆ. ನೀವು ನೋಡ್ಬೋದು ಇಲ್ಲಿ ಇನ್ಫೋಸಿಸ್ ಜಾವಾ ಡೆವಲಪರ್ ಅಂತ ಇದೆ. 15 hours ಬ್ಯಾಕ್ ಈ ಜಾಬ್ ಅಪ್ಡೇಟ್ ಆಗಿ ಅವರು ಅಪ್ಡೇಟ್ ಮಾಡಿದ್ದಾರೆ, ಪೋಸ್ಟ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಓವರ್ 100 people ಕ್ಲಿಕ್ಡ್ ಅಪ್ಲೈ, ಅಂದರೆ ಮಿನಿಮಮ್ 100 people ಅಪ್ಲೈ ಮಾಡಿದ್ದಾರೆ. ಸೊ ಇವಾಗ ನಾವು ಅಪ್ಲೈ ಮಾಡೋಕ್ಕೆ ಹೋದರೆ ನಮ್ಮದು 101 ಅಪ್ಲಿಕೇಶನ್ ಆಗುತ್ತೆ. ಸೊ ಇಟ್ಸ್ ವಿಲ್ ಬಿ ಲೈಕ್ ಹ್ಯೂಜ್. ಬಿಕಾಸ್ ಅವರು ಅಪ್ಲಿಕೇಶನ್ಸ್ ಸ್ಟಾರ್ಟಿಂಗಿಂದ ಚೆಕ್ ಮಾಡಿದಾಗ ನಮ್ಮದು ಅಪ್ಲಿಕೇಶನ್ 101 ಇದ್ದರೆ ಸ್ವಲ್ಪ ಲೇಟ್ ಆಗುತ್ತೆ ಅಲ್ವಾ ಪ್ರಾಸೆಸಿಂಗ್ ಎಲ್ಲ. ಸೊ ನಮಗೆ ಇಲ್ಲಿ ವಿಷಯ ಏನಪ್ಪ ಅಂದರೆ, ಇಲ್ಲಿ ನಾನು ಏನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ ಇಮಿಡಿಯೇಟ್ ಜಾಬ್ ಅಪ್ಡೇಟ್ಸ್. ಲೈಕ್ ನಾವು ಸರ್ಚ್ ಮಾಡೋದ್ರಲ್ಲೇ ನಾವು ಒಂದು 5 hours, ನಾವು ಯಾವಾಗ ಲಿಂಕ್ಡ್ಇನ್ಗೆ ಅಪ್ಲೈ ಮಾಡೋಕ್ಕೆ ಬಂದರೆ, ಸರ್ಚ್ ಮಾಡೋಕ್ಕೆ ಬಂದರೆ ಜಾಬ್ಸು, ನಾವು ಅವಾಗ ಒಂದು 2 to 3 hours, ಲೈಕ್ ಅಂದರೆ 5 hours ಈ ಥರ ಜಾಬ್ ಅಪ್ಲಿಕೇಶನ್ಸ್ ನೋಡಿ ಆ ಪೋಸ್ಟ್ನ ತಗೊಂಡು ನಮ್ಮ ರೋಲ್ಗೆ ಮ್ಯಾಚ್ ಆಗೋ ರಿಕ್ವೈರ್ಮೆಂಟ್ಸ್ ಇದ್ದರೆ ನಾವು ಆ ಅಪ್ಲಿಕೇಶನ್ಗೆ ಅಪ್ಲೈ ಮಾಡಿದ್ರೆ ಸೆಲೆಕ್ಟ್ ಆಗೋ ಸಾಧ್ಯತೆಗಳು ತುಂಬಾ ಇದೆ. ಇವಾಗ ಇಷ್ಟು 23 hours, 15 hours ಈ ಅಪ್ಲಿಕೇಶನ್ಸ್ಗೆ ಅಪ್ಲೈ ಮಾಡಿಬಿಟ್ರೆ ತುಂಬ ಜನ ಅಪ್ಲೈ ಮಾಡಿರ್ತಾರೆ. ಸೊ ಪ್ರೊಸೆಸಿಂಗ್ ಎಲ್ಲ ಲೇಟ್ ಆಗಿಬಿಡುತ್ತೆ. ಸೊ ನಾನು ಇವಾಗ ಹೇಳಕ್ಕೆ ಹೋಗ್ತಿರೋ ವಿಷಯ ಅದೇ, ನಮ್ಮದು ಸರ್ಚ್ ಕ್ರೈಟೀರಿಯಾ ಕರೆಕ್ಟಾಗಿರಬೇಕು ಫಸ್ಟ್. ಲೈಕ್ ನಾವು ಬಂದಿದ ತಕ್ಷಣ ಲಿಂಕ್ಡ್ಇನಲ್ಲಿ ನಮಗೆ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ ಬೇಕು ಅಂದರೆ ನಾವು ಹೋಗಿ ನಮ್ಮ ಸರ್ಚ್ ಕ್ರೈಟೀರಿಯಾನ ಚೇಂಜ್ ಮಾಡ್ಕೋಬೇಕು. ನೀವು ನೋಡ್ಬೋದು ಇಲ್ಲಿ R86,400 ಅಂತ ಇದೆ. ಇದು ಸೆಕೆಂಡ್ಸಲ್ಲಿರುತ್ತೆ. ಸೊ ಇದೇನಂದರೆ 24 hours ಅಂತ ಹೇಳಿ ನೀವು ಕನ್ವರ್ಟ್ ಮಾಡ್ಬೋದು. ಸೆಕೆಂಡ್ಸ್ ಇಂಟು ಹವರ್ಸ್ ಆ ಥರ. ಇಲ್ಲಿ ಸೆಕೆಂಡ್ಸ್ ಟು ಮಿನಿಟ್ ಕನ್ವರ್ಟ್ಸ್ತಾರೆ ಆನ್ಲೈನಲ್ಲಿ. ಸೊ ನಾನಿವಾಗ ಇದು 24 hours ಇರೋ ಕಾರಣ ನಾನು ನಿಮಗೆ ಸರ್ಚ್ ಮಾಡಿ ತೋರಿಸ್ತೀನಿ. ನೀವು ನೋಡ್ಬೋದು ಇಲ್ಲಿ 24 hours ಅಂತ ಬಂದಿದೆ. ಸೊ ನನಗೇನು ಬೇಕು, 5 hours ಬೇಕು. 24 hoursನ ಲೈಕ್ ನನಗೆ 5 hours ಸೆಕೆಂಡ್ಸಲ್ಲಿ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ, ಇಲ್ಲಾಂದರೆ ನಿಮ್ಗೆ ಗೊತ್ತಿದ್ರೆ ನೀವು ಸರ್ಚ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ನಾನು ಕ್ಯಾಲ್ಕುಲೇಟರ್ ಯೂಸ್ ಮಾಡಿ
ನಾನು 50 hours ಬೇಡ 5 hours ಹಾಕೊಂಡಿದ್ದೀನಿ 180 ಲೈಕ್ 18,000 ಸೆಕೆಂಡ್ಸ್. ಈ ಥರ ಹಾಕಿ ಇಲ್ಲಿ ನೋಡ್ಬೋದು ನೀವು ವಿತ್ ಆರ್ ಸ್ಟಾರ್ಟ್ ಆಗಿರುತ್ತೆ. ಈ ಲೈಕ್ ಈ ಕ್ಯಾರೆಕ್ಟರ್ಸ್ ಈ ನಂಬರ್ಸ್ನ ಮಾತ್ರ ನೀವು ಚೇಂಜ್ ಮಾಡಬೇಕು, ಬೇರೆದೆಲ್ಲ ಅಲ್ಲ. ಸೊ ಇಲ್ಲಿ ಚೇಂಜ್ ಮಾಡಿದ್ರೇ ಸರ್ಚ್ ಕ್ರೈಟೀರಿಯಾ ಚೇಂಜ್ ಆಗೋದು. ಇಲ್ಲಿ ಬೇರೆ ಬೇರೆ ಥರ ಎಲ್ಲ ನಂಬರ್ಸ್ ಇದೆ. ಸೊ ನೀವು ಗಮನ ಇಟ್ಟು ನೋಡಿ ನಾನು ಯಾವ ಥರ ಸರ್ಚ್ ಮಾಡ್ತಿದ್ದೀನಿ ಅಂತೇಳಿ ನೀವು ಅದೇ ಥರ ಸರ್ಚ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು ನೀವು 18 ಜಾಸ್ತಿ 0 ಆಗಿಬಿಟ್ಟಿದ್ದೀನಿ. ಒನ್ 1800 ಎಸ್ ಕರೆಕ್ಟ್ 1800 ಹಾಕಿದ್ದೀನಿ. ನೋಡ್ಬೋದು ಇಲ್ಲಿ 5 hours ಬ್ಯಾಕ್ ಜಾಬ್ ಅಪ್ಡೇಟ್ಸ್ ಎಲ್ಲ ನನಗೆ ಕಾಣಿಸ್ತಾ ಇದೆ. ನಾನು ಸರ್ಚ್ ಮಾಡ್ತಾ ಇದ್ದೀನಿ. ಇವಾಗ 9:56 PM ಆಗಿದೆ. ನಾನು ಇವಾಗ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ, ಲೈಕ್ ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಆಲ್ಮೋಸ್ಟ್ ಏನು ಮಾಡ್ತಿರ್ತಾರೆ, HRs ಎಲ್ಲ ಮಲ್ಕೊಂಡಿರ್ತಾರೆ. ಇವಾಗ ಯಾರು ಜಾಬ್ ಅಪ್ಡೇಟ್ಸ್ ಕೊಡ್ತಾರೆ, ಅವ್ರು ಯಾವ ಪೋಸ್ಟ್ ಮಾಡೋದಿಲ್ಲ. ಸೊ ನೀವು ಮಾರ್ನಿಂಗ್ ಸರ್ಚ್ ಮಾಡಬೇಕಾದ್ರೆ ಎದ್ದಿದ ತಕ್ಷಣ ನೀವು ಲಿಂಕ್ಡ್ಇನ್ಗೆ ಬಂದಿದ ತಕ್ಷಣ ಜಾಬ್ ಸರ್ಚ್ ಮಾಡಬೇಕಾದ್ರೆ ಇದನ್ನು ಫಾಲೋ ಆಗಿ. ಆವಾಗ ನಿಮಗೆ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ ಬರ್ತವೆ. ನಿಮ್ಮ ಅಪ್ಲಿಕೇಶನ್ ಟಾಪಲ್ಲಿ ಇರುತ್ತೆ. ಸೆಲೆಕ್ಟ್ ಆಗೋ ಸಾಧ್ಯತೆಗಳು ತುಂಬಾ ಇದೆ. ಅದೇ ನಾವು ಯಾವಾಗ ಸಿಕ್ಕಿದ್ರೆ ಅವಾಗ ಅಪ್ಲೈ ಮಾಡಿದ್ರೆ ಇಲ್ಲಿ ಲೈಕ್ ನಾವು ಲಾಸ್ಟ್ ಚಾನ್ಸ್ ಇರುತ್ತೆ. ನಮಗೆ ತುಂಬ ಜನ ಅಪ್ಲೈ ಮಾಡಿರ್ತಾರೆ, ಅವ್ರಿಗೆ ಫಸ್ಟ್ ಪ್ರಿಯಾರಿಟಿ ಇರುತ್ತೆ, ನಮಗೆ ಲಾಸ್ಟ್ ಪ್ರಿಯಾರಿಟಿ ಇರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು 2 hours 2 hours ಪೋಸ್ಟ್ ಮಾಡಿರೋವು ಅಪ್ಲಿಕೇಶನ್ಸು, 4 hours 2 hours ಈ ಥರ ಎಲ್ಲ ಬಂದಿದೆ. ಇವನ್ನ ತಕ್ಕೊಂಡು ನೀವು ಅಪ್ಲೈ ಮಾಡಿದ್ರೆ ಅಪ್ಲಿಕೇಶನ್ಸ್ ತುಂಬಾ ಕಮ್ಮಿ ಇರುತ್ತೆ. ಆದರೂ ಇವು 100 ಇದೆ. ನೀವು ಇವಾಗ ನನಗೆ 1 hour 2 hours ಬರಲ್ಲ. ಸೊ ನೀವು ಮಾರ್ನಿಂಗ್ ಅಪ್ಲೈ ಮಾಡಬೇಕಾದ್ರೆ ನೀವು 1 hour 2 hours ಅಕೌಂಟ್ ಸರ್ಚ್ ಮಾಡ್ಕೊಳ್ಳಿ. ಅವಾಗ 1 hour 2 hours ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ ಬರುತ್ತೆ. ಅವಾಗ ಹೋಗಿ ಅಪ್ಲೈ ಮಾಡಿ, ನಿಮ್ಮದು ಟಾಪ್ ಅಪ್ಲಿಕೆಂಟ್ ಆಗುತ್ತೆ. ಸೊ ಸೆಲೆಕ್ಟ್ ಆಗೋ ಸಾಧ್ಯತೆಗಳು ತುಂಬಾ ಇರುತ್ತೆ. ಬಟ್ ನೀವು ರಿಕ್ವೈರ್ಮೆಂಟ್ಸ್ ನೋಡಿ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಮ ರೋಲ್ಗೆ ಮ್ಯಾಚ್ ಆದರೆ, ಎಕ್ಸ್ಪೀರಿಯನ್ಸ್ ಮ್ಯಾಚ್ ಆದರೆ ಅಪ್ಲೈ ಮಾಡಿ, ಆವಾಗಲೇ ಸೆಲೆಕ್ಟ್ ಆಗ್ತೀರಾ. ಇಲ್ಲಾಂದರೆ ಯಾವ ಸಿಕ್ಕಿರೋವು ಬಂದಿದ್ದಾವಲ್ವ 2 hours ಅಂತೇಳಿ ಅಪ್ಲೈ ಮಾಡಬೇಡಿ. ನಿಮ್ಮದು ಎಕ್ಸ್ಪೀರಿಯನ್ಸ್ಗೆ ನಿಮ್ಮ ರೋಲ್ಸ್ ತಗ್ಗಟ್ಟು ಅಪ್ಲೈ ಮಾಡ್ಕೊಳ್ಳಿ. ಆವಾಗ ಈಸಿಯಾಗಿ ಸೆಲೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಆ್ಯಂಡ್ ನೋಡ್ಬೋದು ಇಲ್ಲಿ ನಾನು ಸರ್ಚ್ ಮಾಡಿರೋ ಪ್ರಕಾರ 5 hours ಕೆಳಗಡೆ ಜಾಬ್ ಪೋಸ್ಟ್ ಎಲ್ಲ ಬಂದಿದೆ. ಜಾಸ್ತಿ ಯಾವು ಬಂದಿಲ್ಲ, ಎಷ್ಟಿದ್ರೆ ಅಷ್ಟೇ ಬರುತ್ತೆ. ಸೊ ನೀವು 1 hourಗೆ 2 hours ಹಾಕ್ಕೊತೀರಾ ಅಂದ್ಕೊತೀನಿ. ನಿಮ್ಗೆ ಯಾವ ಥರ ಕನ್ವೀನಿಯನ್ಸ್ ಅಂದ್ಕೊಂಡ್ರೆ ಆ ಥರ ಹಾಕ್ಕೊಳ್ಳಿ, ಅಂದರೆ ನಿಮ್ಗೆ ಯಾವ ಥರ ಬೇಕು ಅಂದ್ಕೊಂಡ್ರೆ. ಬಟ್ ಇಲ್ಲಿ ಲೊಕೇಶನ್ ಹಾಕಿ ಈ ಥರ ಹೈರಿಂಗ್ ಅಂತ ಹಾಕೋದು ಮರಿಬೇಡಿ. ಆ್ಯಂಡ್ ನಿಮ್ಗೆ ಇನ್ನೂ ಫಿಲ್ಟರ್ಸ್ ಬೇಕು ಅಂದರೆ ನಿಮ್ಮ ಕಂಪನಿ ಕೂಡ ಸರ್ಚ್ ಮಾಡ್ಕೋಬೋದು. ಆ್ಯಂಡ್ ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ. ಯೂಸ್ಫುಲ್ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಹೇಳೋದು ಮರ್ತೋದೆ, ನಾನು ಯಾವ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂತ ಹೇಳಿ ನನಗೆ ಗೊತ್ತಿರೋರೆಲ್ಲ ತುಂಬ ಪರ್ಸ್ನಲಾಗಿ ಮೆಸೇಜ್ ಮಾಡ್ತಿದ್ದಾರೆ ವಿಡಿಯೋಸ್ ನೋಡಿಬಿಟ್ಟು. ಸೊ ನಿಮಗೆ ನಾನು ಯಾವ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂತ ತಿಳ್ಕೊಬೇಕು ಅನಿಸಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಕಂಪನಿಯಲ್ಲಿ ಯಾವಾದರೂ ಓಪನಿಂಗ್ಸ್ ಇದ್ದಾವೆ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ, ನಿಮ್ಗೇನಾದರೂ ರೆಫರಿಂಗ್ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕೆ ನೀವು ಯಾವ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಏನಾದರೂ ಓಪನಿಂಗ್ಸ್ ಇದ್ದಾವೆ ಅಂತೇಳಿ ಕಮೆಂಟ್ ಮಾಡಿ. ನಾನು ಆ ಲಿಸ್ಟ್ ನಮ್ಮ ಕಂಪನಿಯಲ್ಲಿ ಯಾವಾದರೂ ಓಪನಿಂಗ್ಸ್ ಇದ್ದರೆ, ಇಲ್ಲಾಂದರೆ ಲೇಟೆಸ್ಟ್ ಓಪನಿಂಗ್ಸ್ ಬೇರೆ ಕಂಪ್ನಿಯಲ್ಲಾದರೂ ಇದ್ದರೆ, ಯಾವಾದರೂ ವಾಕಿನ್ಸ್ ಇದ್ದರೆ ನಾನು ನೆಕ್ಸ್ಟ್ ವಿಡಿಯೋಲಿ ಕವರ್ ಮಾಡ್ತೀನಿ. ವಾಕಿನ್ಸ್ ಇದ್ದರೆ ನಾನು ಅವಾಗವಾಗ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ನಿಮಗೆ ಬೇಕು ಅನಿಸಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗುವ ಮತ್ತೆ. ಬಾಯ್ ಬಾಯ್.